ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಲ್ಲ, ನಿನಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ? ಯಾವ್ದನ್ನ ಎಲ್ಲಿಡ್ಬೇಕು ಅನ್ನೋದು ಗೊತ್ತಾಗಲ್ವಾ? ಎಲ್ಲ ಅಲ್ಲಲ್ಲೇ ಬಿಟ್ಟಿರ್ತೀಯಲ್ಲ. ಸತ್ಯ, ಇವಾಗ ಏನಾಯ್ತು? ಬೆಳಿಗ್ಗೆನೆ ಯಾಕೆ ಹಿಂಗೆ ಆಡ್ತಾ ಇದೆಯಾ? ಏನಿದು ಅಂದ್ರೆ ಶರ್ಟು. ಇದನ್ನ ತಗೊಂಡೋಗಿ ಅಡ್ಗೆ ಮನೇಲಿಟ್ರೆ ವಾರ್ಡ್ರೋಬಲ್ ತಾನೇ ಇಡ್ಬೇಕು. ಏನ್ ಹೇಳ್ತಾ ಇದೆಯಾ ಸತ್ಯ? ಅಡ್ಗೆ ಮನೆನಾ? ಇದನ್ನ ವಾರ್ಡ್ರೋಬಲ್ ತಾನೇ ಇಟ್ಟಿದ್ದೆ. ಅದಲ್ಲಯ್ಯ, ನೆನ್ನೆ ಕೆಲಸ ಮಾಡ್ತಿದ್ದಲ್ಲ ಲ್ಯಾಪ್ಟಾಪ್, ಅದನ್ನೆಲ್ಲಿಡ್ಬೇಕು? ಸ್ಟಡಿ ಟೇಬಲ್ ಮೇಲೆ. ಓ, ಲ್ಯಾಪ್ಟಾಪ್ನ ಬೆಡ್ ಮೇಲೆ ಇಟ್ಟಿದ್ದೆ ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಇವಾಗಲೇ ಎತ್ತಿಡ್ತೀನಿ. ಇನ್ನೆಲ್ಲಿಡ್ತೀಯ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಇಡ್ತಾನಂತೆ. ಏಯ್, ಯಾಕೆ ಸತ್ಯ ಏನಾಯ್ತು? ಲ್ಯಾಪ್ಟಾಪ್ ಅಲ್ಲಿ ನೀನ್ ಬೆಳಿಗ್ಗೆನೆ ಯಾಕೆ ವಿಯರ್ಡ್ ಆಗಿ ಆಡ್ತಾ ಇದೆಯಾ? ಲ್ಯಾಪ್ಟಾಪ್ ಕೆಳಗ್ ಬಿದ್ದು ಒಡೆದೋಯ್ತು. ವಾಟ್? ಅದಕ್ಕೆ ಹೇಳೋದು, ಯಾವ್ದು ನೆಲ್ಲಿಡ್ಬೇಕು ಅಲ್ಲೇ ಇಡ್ಬೇಕು ಅಂತ. ನೀನ್ ಬೆಡ್ ಮೇಲೆ ಇಟ್ರೆ ನಾನ್ ಬೆಡ್ ಶೀಟ್ ನ ತೆಗ್ದಿಡ್ತಾ ಇದ್ದೆ, ಅದ್ ಮೇಲಿದ್ದಿದ್ ನೋಡ್ಲಿಲ್ಲ, ಬಿದ್ದೋಯ್ತು. ಅಯ್ಯೋ ಕ್ರೇಜಿ ಸತ್ಯ, ಕಷ್ಟಪಟ್ಟು ಮಾಡಿದ ಪ್ರಾಜೆಕ್ಟ್ ಅದು ಲ್ಯಾಪ್ಟಾಪ್ ಅಲ್ಲಿ ಇತ್ತು. ಪ್ರಾಜೆಕ್ಟ್ ನ ಇವತ್ತು ಸಬ್ಮಿಟ್ ಮಾಡ್ಬೇಕು, ನೋಡ್ಕೊಂಡು ಕೆಲಸ ಮಾಡಕ್ ಆಗಲ್ವಾ? ಲ್ಯಾಪ್ಟಾಪ್ ಅಲ್ಲಿ ಫಸ್ಟ್ ಲ್ಯಾಪ್ಟಾಪ್ ಕೊಡು. ಲ್ಯಾಪ್ಟಾಪ್ ಆನ್ ಆಗ್ತಿಲ್ವಾ ಅಮೂಲ್ ಬೇಬಿ? ಲ್ಯಾಪ್ಟಾಪ್ ನ ಹೊಡೆದಾಕಿ ನನ್ ಮೇಲೆ ರೇಗಿ ಎಷ್ಟು ನಾಜೂಕಾಗಿ ಲ್ಯಾಪ್ಟಾಪ್ ಆನ್ ಆಗ್ತಾ ಇಲ್ವಾ ಅಂತ ಕೇಳ್ತಾ ಇದೆಯಲ್ಲ. ಇವಾಗ ನಾನು ಏನ್ ಮಾಡ್ಬೇಕು? ಪ್ರಾಜೆಕ್ಟ್ ನ ಇವತ್ತೇ ಸಬ್ಮಿಟ್ ಮಾಡ್ಬೇಕು. ನೀನೇ ತಾನೇ ಅಲ್ಲಿಟ್ಟಿದ್ದು, ನೀನ್ ಸರಿಯಾಗಿ ಇಟ್ಟಿದ್ರೆ ಅದ್ ಬೀಳ್ತಿತ್ತಾ? ಮತ್ತೆ ನನ್ ಬ್ಲೇಮ್ ಮಾಡ್ಬೇಡ ಸತ್ಯ. ನಿನಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಕಣ್ ಮುಚ್ಕೊಂಡು ಕೆಲಸ ಮಾಡ್ತಾ ಇದ್ಯಾ ಅಥವಾ ಕಣ್ಣೆ ನಿನ್ ನೆತ್ತಿ ಮೇಲೆ ಇದೆ? ಈಗ ಏನ್ ಮಾಡೋದು ಹೇಳು? ಏನ್ ಮಾಡೋದು? ಎಲ್ಲ ಮಾಡಿದ್ಯಲ್ಲ, ರಾತ್ರಿ ಎಲ್ಲ ಕಷ್ಟಪಟ್ಟು ಮಾಡಿದ ಪ್ರಾಜೆಕ್ಟ್ ಎಲ್ಲ ನನ್ನ ಕರ್ಮ. ಅಕ್ಕನ ಕೈಲಿ ಬೈಸ್ಕೊಳ್ಳೋದು ಒಂದೇ ನನ್ನ ಪಾಲಿಗಿದೆ ಅನ್ಸುತ್ತೆ. ಅಲ್ಲ, ಕಂಪ್ಯೂಟರ್ ಅಂಗಡಿ ಕೊಡೋಣವಾ? ರೆಡಿ ಮಾಡ್ಕೊಡ್ತಾರೆ. ಏಯ್, ಇದನ್ನ ಒಂದೇ ದಿನದಲ್ಲಿ ಯಾರು ರಿಪೇರಿ ಮಾಡ್ಕೊಡ್ತಾರೆ? ಮಾಡ್ಕೊಟ್ರು ಇದು ರಿಪೇರಿ ಆಗುತ್ತೆ ಅಂತ ಏನ್ ಗ್ಯಾರಂಟಿ? ನಿನ್ ತಲೆ. ಇವತ್ತು ನನ್ಗೆ ಆಫೀಸ್ ಇದೆ, ನಾನು ಆಫೀಸ್ಗೆ ಹೋಗ್ಬೇಕು. ನಾನು ಆಫೀಸ್ಗೆ ಹೋದ್ರೆ ಅಕ್ಕ 1000 ಕೆಲಸ ಕೊಟ್ಟು ಕೂಡಿಸ್ತಾಳೆ. ಅದಕ್ಕೆ ತಾನೆ ರಾತ್ರಿ ಎಲ್ಲ ಕಷ್ಟಪಟ್ಟು ಪ್ರಾಜೆಕ್ಟ್ ಮಾಡಿದ್ದು. ಹಾಗಿದ್ರೆ ಇವತ್ತು ರಜಾ ಹಾಕ್ಬಿಡು. ಸತ್ಯ, ಏನೇನೋ ಹೇಳಿ ನನ್ನ ತಲೆ ಕೆಡ್ಸ್ಬೇಡ. ನೀನ್ ಮಾಡಿದ ತಪ್ಪಿಗೆ ನಾನು ರಜೆ ಹಾಕ್ಬೇಕಾ? ಮತ್ತೇನ್ ಮಾಡೋದು? ಅದನ್ನು ನನ್ನೇ ಕೇಳ್ತ್ಯಾ? ನನ್ನ ಹಣೆ ಬರಾನೆ ಇಷ್ಟೊಂತ ಸುಮ್ಮನೆ ಆಗ್ತೀನಿ ಬಿಡು. ಅಲ್ಲ ಅಮೂಲ್ ಬೇಬಿ, ಅಮೂಲ್ ಕಾರ್ತಿಕ್ ರೆಡಿ ಮಾಡಿದ ಪ್ರಾಜೆಕ್ಟನ್ನು ರಿಜೆಕ್ಟ್ ಮಾಡಿದ್ದಕ್ಕೆ ಅವನು ತುಂಬ ಬೇಜಾರು ಮಾಡ್ಕೊಂಡಿರ್ಬೇಕು ಅನಿಸುತ್ತೆ, ಅಲ್ವೇನಮ್ಮ? ಬೇಜಾರಾಗಿರೋದೇನೋ ನಿಜಾನೇ ರಾಯ್ರೆ, ಆದರೆ ಕಾರ್ತಿಕ್ ಈಗ ಮೊದಲಿನ ಥರ ಇಲ್ಲ, ತುಂಬ ಬದಲಾಗಿದ್ದಾರೆ. ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಕೊಳ್ಳಲ್ಲ. ಅಂದರೆ ಏನಮ್ಮ ನೀನು ಹೇಳ್ತಿರೋದು? ಗೆಲ್ಲೋದಕ್ಕೆ ಹೊಸ ದಾರಿಗಳನ್ನ ಹುಡುಕ್ತಿರ್ತಾರೆ. ಈ ವಿಚಾರದಲ್ಲೂ ಮಾಡಿರೋದು ಅದೇ. ನನ್ನ ಪ್ರಕಾರ ಈ ವರ್ಷ ಕಾರ್ತಿಕ್ಗೆ ನೀವೊಂದು ಅವಕಾಶ ಕೊಡ್ಬೋದಿತ್ತೋ ಏನೋ. ಅವಕಾಶ ಎಲ್ಲ ಸಂದರ್ಭದಲ್ಲೂ ಕೊಡೋದಲ್ಲಮ್ಮ, ಕೆಲವೊಂದು ಸಲ ಅವನ್ನ ಪಡ್ಕೋಬೇಕು.
ಕಾರ್ತಿಕ್ಗೆ ಆ ಕೆಲಸ ಸೂಕ್ತ ಅಂತ ನನಗನ್ಸಿಲ್ಲ. ಅದಕ್ಕೆ ನಾನು ಬೇಡ ಅಂತಂದೆ. ಕಾರ್ತಿಕ್ಗೆ ತುಂಬ ಆಸೆ ಇತ್ತು ರಾಯ್ರೆ. ಇದರಿಂದ ನಮ್ಮ ಕಂಪ್ನಿಲಿ ಹೊಸ ಆಟೋಮೊಬೈಲ್ ಡಿವಿಷನ್ ಶುರು ಮಾಡೋದಕ್ಕೆ ಅವಕಾಶ ಸಿಗುತ್ತೇನೋ ಅಂದ್ಕೊಂಡಿದ್ರು. ಯಾಕಮ್ಮ ಇಷ್ಟೊಂದು ಕಡಿಬಿಡಿ, ಎಲ್ಲ ನಿಧಾನಕ್ಕೆ ಆಗುತ್ತೆ. ಅಷ್ಟಕ್ಕೂ ಆಫೀಸ್ಗೆ ಈಗ ತಾನೇ ಜಾಯಿನ್ ಆಗಿದ್ದಾನೆ. ಅವನು ಸಾಧನೆ ಮಾಡೋಕ್ಕೆ ಇನ್ನೂ ಬೇಕಾದಷ್ಟು ಸಮಯ ಇದೆ. ಕಂಪನಿ ಪಾಲಿಸಿಗಳನ್ನ ಅವನು ಚೆನ್ನಾಗಿ ತಿಳ್ಕೊಳ್ಳಿ. ಆ ಉದ್ದೇಶದಿಂದ ನಾನು ಬೇಡ ಅಂತ ಹೇಳಿದ್ದು. ಅನುಭವ ಸಾಲದೆ ಎಡವಟ್ಟು ಮಾಡ್ಕೋಬಾರ್ದು ಅಲ್ವಾ? ಮಗು ಎಡವತ್ತೆ ಅಂತ ನಡೆಯೋದಕ್ಕೆ ಅವಕಾಶ ಕೊಡದೆ ಹೋದ್ರೆ ಹೇಗೆ ರಾಯ್ರೆ? ಅವ್ರ ಆಸಕ್ತಿ ತೋರಿಸಿ ಮುಂದೆ ಬಂದಾಗ ಅವಕಾಶ ಕೊಡದೆ ಹೋದ್ರೆ ಅವ್ರ ಉತ್ಸಾಹಕ್ಕೆ ತಣ್ಣೀರೇರಿಸ್ದಂಗಲ್ವಾ? ಹುಡುಗಿ, ನಾಲ್ಗೆ ಉದ್ದ ಆಗ್ತಾ ಇದೆ. ಯಾರ ಮುಂದೆ ನಿಂತ್ಕೊಂಡು ಏನ್ ಮಾತಾಡ್ತಿದ್ಯಾ ಅನ್ನೋ ಜ್ಞಾನ ಇದೆಯಾ ನಿನಗೆ? ಇವ್ರ ಮುಂದೆನೆ ವಾದ ಮಾಡೋಷ್ಟು ದೊಡ್ಡವಳಾಗ್ಬಿಟ್ಟಿಯಾ? ಸೀತಾ, ನೀನು ಯಾಕೆ ಅವಳು ಬೈತಾ ಇದ್ದೀಯಾ? ನಾವು ಯಾವುದೋ ವಿಷಯನ ಚರ್ಚೆ ಮಾಡ್ತಿದ್ವಿ ಅಷ್ಟೇ. ಚರ್ಚೆ ನಾನೆಲ್ಲ ಕೇಳಿಸ್ಕೊಂಡೆ ರೀ. ಇವಳ ಹತ್ರ ಏನ್ರಿ ನಿಮ್ಮ ಚರ್ಚೆ? ನೀವು ಇವಳಿಗೆ ಇಷ್ಟೊಂದು ಸದರ ಕೊಟ್ಟಿದ್ದಕ್ಕೆ ಇವಳು ಇಷ್ಟೊಂದು ಹೆಚ್ಕೊಂಡಿರೋದು ಅಲ್ಲ. ಇವಳ ಸ್ಥಾನ ಏನು ಅನ್ನೋದನ್ನ ಮರೆತು ನಿಮಗೆ ಉಪದೇಶ ಕೊಡಕ್ಕೆ ಬರ್ತಿದ್ದಾಳಲ್ಲ. ನೋಡೇ ಸೀತಾ, ನೀನು ತುಂಬ ತಪ್ಪು ತಿಳ್ಕೊಂಡಿದೀಯಾ. ಇದು ಒಂದು ಥರ ಹೆಲ್ತಿ ಆರ್ಗ್ಯುಮೆಂಟು. ಇದು ತಂದೆ ಮಕ್ಕಳ ನಡುವೆ ನಡೆಯುವಂಥದ್ದು ಒಂಥರ ಹೆಲ್ತಿ ಆರ್ಗ್ಯುಮೆಂಟು. ಸತ್ಯ ನನ್ನ ಮಗಳಿದ್ದ ಹಾಗೆ ಕಣೆ. ಅವಳು ನನ್ನ ಜೊತೆ ಚರ್ಚೆ ಮಾಡೋದಕ್ಕೆ ನಿನ್ನ ಅಪ್ಪಣೆ ಬೇಕಾಗಿಲ್ಲ. ನೋಡಿದ್ರಾ, ಇದನ್ನೇ ನಾನು ಬೇಡ ಅನ್ನೋದು. ನನ್ನ ಕೇಳಿದ್ರೆ ಚಿಕ್ಕವರು ದೊಡ್ಡವ್ರು ಹೇಳೋದನ್ನ ಪಾಲಿಸ್ಬೇಕು. ಅದು ಬಿಟ್ಟು ದೊಡ್ಡವ್ರಿಗೆ ತಿದ್ದೋ ಅಷ್ಟು ಅಹಂಕಾರ ಬೆಳೆಸ್ಕೋಬಾರ್ದು. ಕಂಪನಿ ಬಗ್ಗೆ ನಿಮ್ಮ ಜೊತೆ ಏನ್ರಿ ಚರ್ಚೆ ಇವಳ್ದು? ನಿಮ್ಮ ಅನುಭವ ಏನು? ಇವಳ ಯೋಗ್ಯತೆ ಏನು? ಕಂಪನಿ ಬಗ್ಗೆ ಇವಳಿಗೆ ಏನ್ರಿ ಗೊತ್ತಿದೆ? ಅಲ್ಲವೇ ಸೀತಾ? ರಾಯ್ರೆ, ಬೇಡ ರಾಯ್ರೆ. ನನ್ನ ವಿಚಾರವಾಗಿ ನೀವಿಬ್ರು ವಾದ ವಿವಾದ ಮಾಡೋದು ಬೇಡ. ಕ್ಷಮಿಸಿ ಸೀತಮ್ಮ. ಇನ್ನೂ ಏನಿಲ್ಲೇ ನಿಂತಿದ್ಯಾ? ಹೊರಡು. ಒಂದು ನಿಮಿಷ. ಇನ್ನೊಂದ್ಸಲ ನಮ್ಮ ಯಜಮಾನ್ರ ಜೊತೆ ವಾದ ಮಾಡೋದಾಗ್ಲಿ ಅವ್ರಿಗೆ ಉಪದೇಶ ಕೊಡೋದಾಗ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ. ಅಮ್ಮ ಬಾಯ್, ಹೋಗಿ ಬರ್ತೀನಿ. ರಿತು, ಎಲ್ಲಿ ಹೋಗ್ತಿದ್ಯಾ? ಅದು ಇಷ್ಟೊಂದು ಅರ್ಜೆಂಟಾಗಿ? ಇದೇನಮ್ಮ ಹೀಗೆ ಕೇಳ್ತಿದ್ಯಾ? ಡೈಲಿ ಹೋಗ್ತೀನಿ ತಾನೆ. ನಿನಗೇನು ಊರು ಕೊಳ್ಳೆ ಹೊಡೆಯೋಂಥ ಕೆಲಸ? ಕೆಲ್ಸಕ್ಕೆ ಹೋಗೋರು ಇಷ್ಟೊಂದು ಅವಸರ ಮಾಡಲ್ಲ. ಹೌದಮ್ಮ, ನಾ ಕೆಲ್ಸಕ್ಕೆ ಹೋಗ್ತಿರೋದು. ನೋಡ್ಮ, ನನ್ಗೀಗ ನಿಂತ್ಕೊಂಡು ಮಾತಾಡೋಷ್ಟು ಪುರ್ಸೋತಿಲ್ಲ. ನಾನೀಗ ಹೋಗಿ ಬರ್ತೀನಿ, ಆಮೇಲೆ ಮಾತಾಡ್ತೀನಿ, ಸರಿನಾ? ರಿತು, ಏನಂದೆ ನೀನು? ಏನಂದೆ? ಹೋಗಿ ಬರ್ತೀನಿ ಅಂತಂದೆ. ಇಲ್ಲ,
ಅದಕ್ಕಿಂತ ಮುಂಚೆ ಏನೋ ಅಂದೆ ನೀನು. ಕೆಲ್ಸಕ್ಕೆ ಹೋಗ್ತಾ ಇರೋದು ಅಂತ. ಅಯ್ಯೋ ಅಮ್ಮ, ಕೆಲ್ಸಕ್ಕೆ ಅಂದರೆ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತಲ್ಲ. ನೀನೊಳ್ಳೆ ಎಲ್ಲದಕ್ಕೂ ಅನುಮಾನ ಪಡ್ತೀಯ. ಈಗ ನನಗೆ ಹೋಗಕ್ಕೆ ಬಿಡು. ಅದೇನು ಅಂತ ಹೇಳ್ತೀಯೋ ಇಲ್ವೋ? ನಮಗೆ ಗೊತ್ತಿಲ್ಲದ ಹಾಗೆ ಇನ್ನೇನು ನಡೆಸ್ತಿದ್ಯಾ ನೀನು? ಅಮ್ಮ, ಕೆಲಸಕ್ಕೆ ಅಂದರೆ ಹೊರಗಡೆ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಅರ್ಥ ಅಲ್ಲ. ಹೊರಗಡೆ ಏನೋ ಕೆಲಸ ಇದೆ ಅಂತ ಹೇಳಿದೆ ಅಷ್ಟೇ. ನೀನೊಳ್ಳೆ ಅಷ್ಟೇನಾ? ಮೊದಲೇ ನೀನು ಹೇಗೇಗೋ ಆಡ್ತಿರ್ತೀಯ, ಇನ್ನೇನು ಸಾಹಸ ಮಾಡೋಕೆ ಹೊರಟಿದ್ಯೋ ಅಂತ ಅನ್ಕೊಂಡೆ. ಸರಿ, ಸ್ವಲ್ಪ ತಿಂಡಿ ಆದರೂ ಮಾಡ್ಕೊಂಡು ಹೋಗು. ಖಾಲಿ ಹೋಟೆಲ್ ಹೋಗಬೇಡ. ಅಮ್ಮ ಪರವಾಗಿಲ್ಲ, ನಾ ಹೊರಗಡೆನೇ ತಿನ್ಕೋತೀನಿ. ಖಾಲಿ ಹೋಟೆಲ್ ಹೋಗಬೇಡ. ಅಮ್ಮ, ನಾನು ಆಚೆನೆ ತಿನ್ಕೋತೀನಿ ಬಿಡಮ್ಮ. ನಿಂಗೆ ಯಾಕೆ ಯಾವಾಗಲೂ ನಾನು ಊಟ ತಿಂಡಿದ ಬಗ್ಗೆನೇ ಗಮನ? ಪ್ರಪಂಚದಲ್ಲಿ ಬೇರೆ ಏನು ವಿಷಯನೇ ಇಲ್ವಾ? ರಿತು, ಅಮ್ಮಂದ್ರಿಗೆ ಪ್ರಪಂಚದ ಬಗ್ಗೆ ಗಮನ ಇರುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಮಕ್ಕಳ ಹೊಟ್ಟೆ ಮೇಲಂತೂ ಗಮನ ಇದ್ದೇ ಇರುತ್ತೆ. ಖಾಲಿ ಹೋಟೆಲ್ ಹೋಗಬೇಡ, ಸುಮ್ಮನೆ ತಿಂಡಿ ತಿನ್ಕೊಂಡು ಹೋಗು. ಅಯ್ಯೋ ಬೇಡಮ್ಮ. ರಿತು, ಅಯ್ಯೋ ಅಮ್ಮ, ಕೂತ್ಕೋ. ಅಮ್ಮ ಬೇಡ, ಕೂತ್ಕೋ. ಸಾಕು. ನಿಧಾನ, ಯಾಕೆಷ್ಟೊಂದು ಅವಸರ ಮಾಡ್ತಿದ್ಯಾ? ನಂಗೆ ಟೈಮ್ ಇಲ್ಲ. ಓ, ಒಳ್ಳೆ ಹುಡುಗಿ. ಇರು 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 ಇರು. ನೀರು ಕುಡಿ, ನೀರು ಕುಡಿ. ಫೋನ್ ರಿಸೀವ್ ಮಾಡಬೇಡ, ಆಮೇಲೆ ಮಾತಾಡು. ಹಲೋ ಸರ್, ಬರ್ತಾ ಇದ್ದೀನಿ ಸರ್, ಆನ್ ದ ವೇ. ಬೇಗ ಬನ್ನಿ, ಇವತ್ತು ಟೈಮ್ ಮಿಸ್ ಮಾಡಬೇಡಿ. ಇವತ್ತಿನ ಎಕ್ಸ್ಟ್ರಾ ಬುಕ್ ಸೇಲ್ ಮಾಡಬೇಕು. ಓವರ್ ಟೈಮ್ ಇರುತ್ತೆ, ಆಮೇಲೆ ಆಗಲ್ಲ ಅಂತೆಲ್ಲ ಕತೆ ಬಿಡಬೇಡಿ. ಇಲ್ಲ ಸರ್, ಬರ್ತೀನಿ. ಓಕೆ ಸರ್. ರಿತು, ಯಾರು ಕಾಲ್ ಮಾಡಿದ್ದು? ಸರ್ ಅಂತೆಲ್ಲ ಮಾತಾಡ್ತಾ ಇದ್ದೆ. ಮಾ, ಯಾರಿಲ್ಲಮ್ಮ. ಅವನು ನನ್ನ ಫ್ರೆಂಡು. ಸುಮ್ಮನೆ ಸರ್ ಸರ್ ಅಂತ ರೇಗಿಸ್ತಿದ್ದೆ ಅಷ್ಟೇ. ಈಗ ನಾನು ನಿನಗೆ ಮೇಡಮ್ ಮೇಡಮ್ ಅಂತ ರೇಗಿಸಲ್ವಾ, ಹಾಗೆ. ಹೋಗಿ ಬರ್ತೀನಿ. ಬಾಯ್ ಮೇಡಮ್. ರಿತು, ರಿತು, ತಿಂಡಿ ತಿನ್ಕೊಂಡು ಹೋಗು. ರಿತು, ಏನಾಗಿದೆ ಇವಳಿಗೆ? ಯಾಕೆಷ್ಟೊಂದು ವಿಚಿತ್ರವಾಗಿ ಆಡ್ತಿದ್ದಾಳೆ? ಈಗಿನ ಕಾಲದ ಮಕ್ಕಳಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಇವ್ರು ಆಡಿದ್ದೆ ಆಟ ಆಗ್ಬಿಟ್ಟಿದೆ. ಅಲ್ಲ, ತಿಂಡಿನೂ ಮಾಡದೆ ಹೀಗೆ ಹೋದ್ಲಲ್ಲ, ಆರೋಗ್ಯದ ಗತಿ ಏನಾಗಬೇಡ. ಎಲ್ಲರೂ ಇಲ್ಲೇ ಇದ್ದಾರಲ್ಲ, ಆದರೆ ಈ ಅಮೂಲ್ ಬೇಬಿ ಎಲ್ಲೋದ? ಮೇಡಮ್. ಎಸ್, ನಾನು ಸತ್ಯ, ಕಾರ್ತಿಕ್ ಅವ್ರ ವೈಫು. ಹಾಂ, ಗೊತ್ತು. ಕಾರ್ತಿಕ್ ಅವರೆಲ್ಲೂ ಕಾಣಿಸ್ತಾ ಇಲ್ಲ. ಅವರು ವಾಕ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಅಲ್ಲ, ಇದು ಲಂಚ್ ಬ್ರೇಕ್ ಅಲ್ವಾ? ಹಾಂ ಹೌದು.
ಸರಿ ಓಕೆ. ಕೆಲಸ ಅಂತ ಊಟ ಮರೆತು ಕೆಲಸ ಮಾಡ್ತಿದ್ದಾನೆ ಅನ್ಸುತ್ತೆ. ಮಾಡ್ತೀನಿ ಅವನಿಗೆ. ಸತ್ಯ, ನೀನೇನಿಲ್ಲಿ? ಆ ಪ್ರಶ್ನೆನ ನಾನು ನಿನ್ನ ಹತ್ರ ಕೇಳಬೇಕು. ನೀನೇನು ಇನ್ನೂ ಇಲ್ಲೇ ಇದೆಯಾ? ಇರು ಒಂದು ನಿಮಿಷ, ಇದನ್ನ ತಗೋ, ಆಮೇಲೆ ಮರೆತುಬಿಟ್ರೆ ಕಷ್ಟ. ಇದೇನಿದು? ಪ್ರಾಜೆಕ್ಟ್ ವರ್ಕ್ದು ಎಲ್ಲ ಫೈಲ್ಸು ಇದರಲ್ಲೇ ಇದೆ. ಇದು ಹೇಗೆ? ಲ್ಯಾಪ್ಟಾಪ್ನ ರಿಪೇರಿ ಮಾಡಿಸಿದ್ಯಾ? ರಿಪೇರಿನೂ ಇಲ್ಲ, ಏನೂ ಇಲ್ಲ. ನೀನೇನೋ ಲ್ಯಾಪ್ಟಾಪ್ ಬಿತ್ತು ಅಂತ ಕೋಪ ಮಾಡ್ಕೊಂಡು ಹೊರಟ್ಬಿಟ್ಟೆ. ಲ್ಯಾಪ್ಟಾಪಲ್ಲೇ ಪ್ರಾಜೆಕ್ಟ್ ಫೈಲ್ಗಳೆಲ್ಲ ಇದ್ದಿದ್ದು. ಅದಕ್ಕೆ ಕೋಪ ಬಂದಿದ್ದು. ರಾತ್ರಿ ಎಲ್ಲ ಕಷ್ಟಪಟ್ಟು ಪ್ರಾಜೆಕ್ಟ್ ಮಾಡಿದೆ. ಬೆಳಿಗ್ಗೆ ನೀನು ಆ ಲ್ಯಾಪ್ಟಾಪ್ಗೆ ಗತಿ ಕಾಣಿಸುತ್ತಿಯಲ್ಲ. ಹಾಗಂತ ಕೋಪ ಮಾಡ್ಕೊಂಡು ಮೂಗ್ ಕುಯ್ಕೊಂಡ್ರೆ ಹೋದ ಮೂಗ್ ಬರುತ್ತಾ? ತಪ್ಪು ಮಾಡಿದ್ ನೀನು, ಒಪ್ಕೋ. ಅದಕ್ಕೆ ಪ್ರಾಯಶ್ಚಿತವಾಗಿ ಲ್ಯಾಪ್ಟಾಪ್ನ ರಾಕಿ ಕೈಯಲ್ಲಿ ಕೊಟ್ಟು ಅದರಲ್ಲಿರೋ ಫೈಲ್ಸ್ನ ಇದರಲ್ಲಿ ಹಾಕೊಂಡ್ಬಂದಿದ್ದೀನಿ. ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋದಕ್ಕೆ ಇವತ್ತೇ ಕೊನೆ ದಿನ. ದಯವಿಟ್ಟು ಸಬ್ಮಿಟ್ ಮಾಡಿ ಪುಣ್ಯ ಕಟ್ಕೊಳ್ಳಿ. ತಗೊಳ್ಳಿ. ಥ್ಯಾಂಕ್ ಯು. ಇಷ್ಟಾದರೂ ಬುದ್ಧಿ ನಿನಗಿದೆಯಲ್ಲ, ಪರವಾಗಿಲ್ಲ. ನನ್ನ ಜೊತೆ ಸೇರಿ ಶಾರ್ಪ್ ಆಗಿಬಿಟ್ಟಿದ್ಯಾ. ಕೀಪ್ ಇಟ್ ಅಪ್. ಬಾಮಾಯ್ತಾ? ಹಲೋ ಬಾಮಿ, ನೀನೇನು ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ. ಸತ್ಯನೇ ಲ್ಯಾಪ್ಟಾಪ್ನ ರಿಪೇರಿ ಮಾಡಿಸಿ ಪ್ರಾಜೆಕ್ಟ್ ಫೈಲ್ನ ಪೆನ್ ಡ್ರೈವ್ ಹಾಕೊಂಬಂದಿಯಾಳೆ. ಹ್ಞೂ ಕಣಪ್ಪ, ಇವಾಗಲೇ ಸಬ್ಮಿಟ್ ಮಾಡ್ತೀನಿ. ತಲೆ ತಿನ್ಬೇಡ, ಇಡೋ ಫೋನು. ಸತ್ಯ, ಇದೊಂದು ಫೈಲ್ ಅರ್ಜೆಂಟಾಗಿ ಕಳಿಸ್ಬೇಕು. ನಿನ್ನ ಜೊತೆ ಮಾತಾಡೋಕ್ಕಾಗಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ. ಓ, ಅದಕ್ಕೆ ಕ್ಯಾಂಟೀನ್ ಕಡೆನೂ ಹೋಗಿಲ್ವೋ? ಅಲ್ಲ, ಇವತ್ತು ನಿನಗೆ ಊಟ ಮಾಡೋ ಪ್ಲಾನ್ ಇದೆಯಾ ಇಲ್ವಾ? ತುಂಬ ಕೆಲಸ ಇದೆ ಸತ್ಯ, ಅದಕ್ಕೆ ಉಪವಾಸ ಇದ್ಬಿಡ್ತೀಯಾ? ಸತ್ಯ, ಬಾಕ್ಸ್ ಇಟ್ಟು ಹೋಗು, ನಾನು ಆಮೇಲೆ ಮಾಡ್ಕೋತೀನಿ. ಎಷ್ಟು ಸಲ ಹೇಳಿದ್ದೀನಿ ನಿನಗೆ ಈ ಥರ ಊಟ ಎಲ್ಲ ಬಿಡಬೇಡ, ಸರಿಯಾದ ಟೈಮ್ಗೆ ಊಟ ಮಾಡು ಅಂತ. ಆರೋಗ್ಯ ಹಾಳಾಗುತ್ತೆ ಕಣಯ್ಯ. ಆಮೇಲೆ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಅಂತ ಇಲ್ಲದೆ ಇರೋ 100 ಕಾಯಿಲೆಗಳು ಶುರು ಆಗುತ್ತೆ. ಅದೆಲ್ಲ ಬೇಕಾ? ಸತ್ಯ, ಸುಮ್ಮನೆ ಹೆದರ್ಸ್ಬೇಡ. ಇದೊಂದು ಫೈಲ್ ಮುಗಿಸ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ. ನಾನು ನಿನ್ಗಿಷ್ಟು ಹೇಳಿದ್ರು ಮೊಂಡಾಟ ಮಾಡ್ತೀಯ ಅಲ್ವಾ? ಫಸ್ಟ್ ಊಟ ಮಾಡು. ಸತ್ಯ, ಅರ್ಥ ಮಾಡ್ಕೋ ಸತ್ಯ. ಆ ಕೀರ್ತನನ ನಿನ್ಗಿಷ್ಟೊಂದು ವರ್ಕ್ ಲೋಡ್ ಕೊಟ್ಟು ಕೂಡ್ಸಿರೋದು? ಸತ್ಯ, ಇದನ್ನು ಮುಗಿಸಿಲ್ಲ ಅಂದರೆ ಎಲ್ಲರ ಮುಂದೆ ಸೀನ್ ಕ್ರಿಯೇಟ್ ಮಾಡ್ತಾಳೆ. ನಿನ್ಗೆ ಅರ್ಥನೇ ಆಗ್ತಾ ಇಲ್ಲ. ಅವಮಾನ ಆಗೋದು ನನಗೆ ತಾನೆ. ನಿನಗೆ ಅವಮಾನ ಆದರೆ ನನಗೂ ಆದಂಗೆ. ಆಮೇಲೆ ನಾವು ಮಾಡಿದ ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಿಬಿಡು. ಪ್ರಾಜೆಕ್ಟಾ? ಇಲ್ಲಿ ತಲೆ ಕೆರ್ಕೊಳ್ಳೋಕೆ ಪುರ್ಸೋತಿಲ್ಲ. ಅಕ್ಕ ಒಂದು ರಾಶಿ ಕೆಲಸ ಕೊಟ್ಟಿದ್ದಾಳೆ. ಇದನ್ನು ಮುಗಿಸೋ ಅಷ್ಟರಲ್ಲೇ ರಾತ್ರಿ ಆಗೋಗುತ್ತೆ. ರಾತ್ರಿ ಎಲ್ಲ ಕೂತು ಪ್ರಾಜೆಕ್ಟ್ ಮಾಡಿದ್ದೀವಿ. ಇವತ್ತೇ ಲಾಸ್ಟ್ ಡೇಟ್ ಬೇರೆ. ಹಾಗಿರುವಾಗ ಸಬ್ಮಿಟ್ ಮಾಡೋದು ಬಿಟ್ಟು ಕೆಲಸ ಟೈಮ್ ಇಲ್ಲ ಅಂತೆಲ್ಲ ಕತೆ ಹೇಳ್ತಿದ್ಯಾ? ನೆನ್ನೆ ನಾವು ಪಟ್ಟಿದ ಶ್ರಮಕ್ಕೆ ಬೆಲೆನೇ ಇಲ್ವಾ? ಇದೇ ಸತ್ಯ. ಆದರೆ ನಾನು ಏನು ಮಾಡಲಿ? ಇಷ್ಟೊಂದು ಕೆಲಸ ಒಟ್ಟಿಗೆ ನನ್ನ ಕೈಲಿ ಮಾಡೋಕೆ ಆಗ್ತಾ ಇಲ್ಲ. ಅದಕ್ಕೆ ಎಲ್ಲಾನು ಬಿಟ್ಟು ಇಲ್ಲಿ ಕೂತಿದ್ಯಾ? ಊಟನೂ ಬಿಟ್ಟು. ಅಲ್ಲಿ ನೋಡು, ಅಲ್ಲಿ ನೋಡು, ಎಷ್ಟು ಆರಾಮಾಗಿ ತಿಂತಾ ಇದ್ದಾಳೆ. ಅಷ್ಟು ಜೀವ ಹೋಗೋ ಕೆಲಸ ಇದ್ದಿದ್ರೆ ಅವಳು ನಿನ್ನ ಜೊತೆ ಕೆಲಸ ಮಾಡ್ತಿರ್ಬೇಕಿತ್ತು ತಾನೆ.
ಎಲ್ಲ ನಿನ್ನ ತಲೆ ಮೇಲೆ ಹೊರಿಸಿ ಸುಮ್ಮನೆ ಇರಬಾರ್ದಾಗಿತ್ತಲ್ವಾ? ನಾನಿವಾಗ ಅವಳಿಗೆ ಪ್ರಶ್ನೆ ಮಾಡೋಕ್ಕಾಗತ್ತಾ ಸತ್ಯ? ಅವಳು ಹೇಳಿದ್ದನ್ನ ನಾನು ಮಾಡಬೇಕಷ್ಟೆ. ಓ, ಯಾಕೆ ಪ್ರಶ್ನೆ ಮಾಡಬಾರ್ದು? ಇರು ಬಂದೆ. ಸತ್ಯ, ಎಲ್ಲಿಗೆ? 2 ನಿಮಿಷ. ಅದೇ ಎಲ್ಲಿಗೆ? ಕೀರ್ತನ ಕ್ಯಾಬಿನ್ಗೆ. ಸತ್ಯ ಪ್ಲೀಸ್ ಬೇಡ ಸತ್ಯ, ಅವಳನ್ನ ಕೆತ್ಕಿ ನಾವು ನಮ್ಮ ನೆಮ್ಮದಿ ಹಾಳು ಮಾಡ್ಕೊಳ್ಳೋದು ಬೇಡ. ಅಯ್ಯಯ್ಯೋ, ನಾನೆಲ್ಲಾದ್ರೂ ಅವಳನ್ನ ಕೆದಕ್ತೀನಾ? ಮನೆಯಿಂದ ಅವಳಿಗೂ ಊಟ ತಂದಿದ್ದೀನಿ, ಅದನ್ನ ಕೊಟ್ಬಿಟ್ಟು ಬರ್ತೀನಿ.